ಕಾರ್ಖಾನೆಯ ನಿಯಮ ಉಲ್ಲಂಘಿಸಿ ನಡೆಸುತ್ತಿರುವ ದಿವ್ಯಜ್ಯೋತಿ ಕಾರ್ಖಾನೆ ಉಗುಳುತ್ತಿರುವ ವಿಷದ ಗಾಳಿ ಮತ್ತು ಕಪ್ಪು ಧೂಳಿನಿಂದ ರೈತ ಕಂಗಾಲು. ಬೆಳೆ ಪರಿಹಾರ ಕೇಳಿದ ರೈತರ ಮೇಲೆ ದೌರ್ಜನ್ಯ. ಧೂಳು ಹರಡದಂತೆ ನೀವೇ ಪರದಿ ಕಟ್ಟಿಕೊಳ್ಳಿ ಎಂದು ಕಾರ್ಖಾನೆ ಅಧಿಕಾರಿಗಳು ರೈತರ ಮೇಲೆ ದರ್ಪ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತಾರಾನಗರ ಮತ್ತು ಬನ್ನಿಹಟ್ಟಿ ಹೊರವಲಯದಲ್ಲಿರುವ ದಿವ್ಯಜ್ಯೋತಿ ಕಾರ್ಖಾನೆಯು ಉಗುಳುತ್ತಿರುವ ವಿಷದ ಗಾಳಿ ಮತ್ತು ಕಬ್ಬಿಣದ ಪುಡಿಯಿಂದ ಕೂಡಿರುವ ಕಪ್ಪು ಧೂಳಿನಿಂದ ಕಾರ್ಖಾನೆಯ ಸುತ್ತಮುತ್ತಲಿನ ರೈತರ ಬೆಳೆ ಸಂಪೂರ್ಣ ವಿಷದ ಕಪ್ಪು ಧೂಳಿನಿಂದ ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕಾರ್ಖಾನೆಯು ಉಗುಳುತ್ತಿರುವ ವಿಷದ ಕಪ್ಪು ಧೂಳಿನಿಂದ ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು ಅಸ್ತಮ, ಕ್ಯಾನ್ಸರ್, ಗರ್ಭಕೋಶಗಳ ಮೇಲೆ ಗಡ್ಡೆಗಳು ಹಾಗೂ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿರುವ ಪ್ರಕರಣಗಳು ಹೆಚ್ಚಾಗಿವೆ ಎಂದು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ರೈತರು ಅಳಲು ತೋಡಿಕೊಂಡಿದ್ದಾರೆ. ಕಾರ್ಖಾನೆಯ ವಿಷದ ಧೂಳಿನಿಂದ ಬೆಳೆ ಹಾಳಾಗಿದ್ದು ಇದನ್ನು ಜಾನುವಾರುಗಳು ತಿಂದರೆ ವಿವಿಧ ಕಾಯಿಲೆಗಳಿಂದ ಮರಣ ಹೊಂದಿರುವ ಹಲವಾರು ಉದಾಹರಣೆಗಳಿವೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ರೈತರ ಜಮೀನುಗಳಿಗೆ ಕಾರ್ಖಾನೆಯ ಧೂಳಿನಿಂದಾಗುವ ನಷ್ಟಕ್ಕೆ ಪರಿಹಾರ ಕೇಳಿದರೆ ಧೂಳು ಹರಡದಂತೆ ನೀವೇ ಪರದೆ ಕಟ್ಟಿಕೊಂಡು ಧೂಳಿನಿಂದ ನಿಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಿ ಎಂದು ಕಾರ್ಖಾನೆಯ ಅಧಿಕಾರಿಗಳು ರೈತರ ಮೇಲೆ ದರ್ಪ ಮೆರೆದಿದ್ದಾರೆ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲೇಶ್ ಕಂತೂರ್. ವೀಕ್ಷಕರ, ನಾನಿವತ್ತು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಏನು ತಾರಾನಗರ ಮತ್ತು ಬನ್ನೆಟ್ಟಿ ಪಕ್ಕದಲ್ಲಿರ್ತಕ್ಕಂಥ ದಿವ್ಯಜ್ಯೋತಿ ಅಂತಕ್ಕಂಥ ಒಂದು ಈ ಕಾರ್ಖಾನೆ ಇಡೀ ರಾತ್ರಿ ಒಂದು ವಿಷದ ಗಾಳಿಯಿಂದ ಏನು ಕಬ್ಬಿಣಾಂಶ ಹೊಂದಿರತಕ್ಕಂಥ ಒಂದು ವಿಷದ ಗಾಳಿಯನ್ನು ಏನು ಉಗುಳ್ತಾ ಇದೆ. ಇದರಿಂದ ಸಾಕಷ್ಟು ಜನಗಳಿಗೆ ಗರ್ಭಪಾತಗಳಂತಹ ಮತ್ತು ಕ್ಯಾನ್ಸರ್ಗಳಂತಹ ವಿವಿಧ ಕಾಯಿಲೆಗಳಿಗೆ ಕೂಡ ತುತ್ತಾಗಿರ್ತಕ್ಕಂಥದ್ದು ಮತ್ತು ಈ ಕಾರ್ಖಾನೆ ಸುತ್ತಮುತ್ತ ಇರತಕ್ಕಂಥ ಬೆಳೆಗಳು ವಿಪರೀತವಾಗಿ ನಷ್ಟ ಆಗಿರ್ತಕ್ಕಂಥದ್ದು. ಬೆಳೀತಕ್ಕಂಥ ಪ್ರತಿಯೊಂದು ತೆನೆಯ ಮೇಲೂ ಕೂಡ ಕಪ್ಪಾದ ಒಂದು ಧೂಳು ಕುಂತಿರ್ತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಬನ್ನಿ ಸ್ನೇಹಿತರೆ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ ಅಂತೇಳಿ. ಯಾವ ಊರು? ತಾರಾನಗರ. ಇಲ್ಲಿ ನಿಮ್ಮ ಹೊಲ ಐತಾ? ನಮ್ಮ ಹೊಲ ಹೌದು ಸರ್. ಇದು ನಿಂತ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಹೊಲನ? ಹೌದು ಸರ್. ಎಷ್ಟು ವರ್ಷದಿಂದ ಇದನ್ನು ಕಲ್ಟಿವೇಶನ್ ಮಾಡ್ತಿದ್ದಾರೆ? ಸುಮಾರು ವರ್ಷದಿಂದ ಮಾಡ್ತದೆ ಸರ್. ಪಟ್ಟ ಜಮೀನ? ಹೌದು ಸರ್, ನಮ್ಮ ತಾತಾರ ಕಾಲದ ಸರ್. ಈ ಹೊಲಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೇನು ವಿಷದ ಗಾಳಿ ಕರಿ ಧೂಳು ಏನು ಬಂದು ಈ ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಮುಚ್ಚಿಕೊಂಡಿದೆಯಲ್ಲ, ಇದಕ್ಕೆ ಪೂರಕವಾಗಿ ಈ ಕಾರ್ಖಾನೆಯವರು ಏನಾದರೂ ಪರಿಹಾರ ಕೊಟ್ಟಿದ್ದಾರ ಸರ್? ಮೊದಲೆಲ್ಲ ಪರಿಹಾರ ಕೊಡ್ತಾ ಇದ್ದಾರೆ ಸರ್. ಎಷ್ಟು ವರ್ಷಗಳಿಂದ? ಅದು ಒಂದು 8-10 ವರ್ಷ ಕೆಳಗಿಂದ ಕೊಡ್ತಾ ಇದ್ದಾರೆ. ಯಾರ ಒಡೆತನದಲ್ಲಿದ್ದ ಕೊಡ್ತಿದ್ರು? ಅದು ಮೊದಲು ಯಾರೋ ಕಡೆಯಿಂದ ತಗೊಂಡಿದ್ರು ಸರ್, ಅದು ನಮ್ಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಮೊದಲು ಕೊಡ್ತಿದ್ದೆ ಸರ್ ಪರಿಹಾರ, ನಮ್ಮ ತಾತವ್ರಿಗೆ ಗೊತ್ತು. ಆಮೇಲೆ ಇವು ಅನಿಡ್ಲಾಡೋರು ತಗೊಂಡಾಗ್ಲಿದ್ದ ನಮಗೆ ಪರಿಹಾರ ಇವತ್ತಿವರೆಗೆ ಕೊಡ್ತಾ ಇಲ್ಲ. ಅವರು ಕೇಳೋಕೆ ಹೋದ್ರೆ ಸ್ವಲ್ಪ ಕೆಲವೆಲ್ಲ ಮಾತಾಡ್ತಿದ್ದಾರೆ ನಮಗೆ.
ಈ ಥರ ಫ್ಯಾಕ್ಟ್ರಿ ಧೂಳ ಇಷ್ಟೆಲ್ಲ ತುಂಬ ಧೂಳ ಬರ್ತದೆ ಅಂತ ಇಷ್ಟೆಲ್ಲ ಕೇಳಿದ್ರು ಕೂಡ ಏನು ಮಾಡ್ತಾ ಇಲ್ಲ. ಕೆಲವರೆಲ್ಲ ನಾವು ಬೀಳ್ಬಿಟ್ಟಿದ್ದೀವಿ, ಯಾಕೆಂದ್ರೆ ಮಾಡೋಕ್ಕಾಗ್ತಾ ಇಲ್ಲ. ಈ ಧೂಳಕ್ಕೆ ಏನು ಬರ್ತದೆ ಬೆಳೆ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಕಾರ ನೋಡ್ರಿ ಎಷ್ಟು ಧೂಳ. ಈಗ ಇದು ಒಂದು ಎಕರೆ ಬೆಳೆಗೆ ಎಷ್ಟು ಖರ್ಚು ಮಾಡಿರ್ತೀರಿ ಸರ್? ಏನಿಲ್ಲ, ಕನಿಷ್ಠ ಒಂದು ನಾವು ಒಂದು 20-30 ಸಾವಿರದಿಂದ ಖರ್ಚು ಮಾಡ್ತೀವಿ. ಯಾಕೆ ಗೊಬ್ಬರ ಮಡಿಕೆ ಮತ್ತು ಯಾಕಂದ್ರೆ ನಮಗೆ ಇವಾಗ ಟಾಕ್ರಿ ಬದುಕು ಮಾಡಿಸ್ತದೆ ಸರ್. ಯಾಕೆ ಜಮೀನಿಂದ ಯಾವ ಬರೋದಿಲ್ಲ ಸರ್. ಬೀಜ ಮತ್ತು ಗೊಬ್ಬರ ಹಾಕೋದಾಗಲಿ ಬರ್ತಾ ಇದೆ 20,000-25,000 ಖರ್ಚು ಮಾಡ್ತೀವಿ ಒಂದು ಎಕರೆ ಸರ್. ಆದರೆ ನಮ್ಗೆ ಏನು ಇದು ಧೂಳದಿಂದ ನಷ್ಟ ಭಾಳ ಆಗ್ತದೆ ಹೊರತು ನಮ್ಗೆ ಏನು ಕೈಗೆ ಸಿಗ್ತಾ ಇಲ್ಲ ಸರ್ ಬೆಳೆ. ಈಗ ನಾವು ಕಣ್ಣಾರೆ ನೋಡ್ತಾ ಇದೀವಿ, ಈ ಧೂಳು ಪ್ರತಿ ತೆನೆ ಮೇಲೆ ಸಂಪೂರ್ಣವಾಗಿ ಕಪ್ಪು ಧೂಳು ಮುಚ್ಕೊಂಡಿದ್ದು. ಇದು ತಿನ್ನಕ್ಕೂ ಬರೋದಿಲ್ಲ, ಉಣ್ಣಕ್ಕೂ ಬರೋದಿಲ್ಲ. ಇದಕ್ಕೆ ಪರ್ಯಾಯವಾಗಿ ನೀವು ಮತ್ತೊಂದು ಸರ್ ಇವರಿಗೆ ಮನವಿ ಮಾಡ್ಬೋದಾಗಿತ್ತಲ್ಲ ಕಂಪನಿಯವ್ರಿಗೆ ಅಂತ. ಸರ್ ಮನವಿ ಭಾಳ ಸರ್ ಮಾಡಿದ್ವಿ ಸರ್. ಇದ್ರ ಬಗ್ಗೆ ಭಾಳ ಮನವಿ ಮಾಡಿದ್ರೆ ಅವ್ರು ಕ್ರಮ ತಗೊತಾ ಇಲ್ಲ ಸರ್. ಆದರೆ ಮೊನ್ನೆ ರೀಸೆಂಟಾಗಿ ಕೂಡ ನಾವು ಕ್ರಮ ಕೊಡಿರ್ತೀವಿ, ನಮ್ಮ GM ಬರಲಿ, ಅವ್ರು ಬರಲಿ, ಇವ್ರು ಬರಲಿ ಅಂತ ನಮ್ಮನ್ನೇ ಆ ಥರ ಗುಬೆ ಕೂಡಿಸ್ತಾರೆ ಸರ್. ನಮ್ಮನ್ನ ಯಾವುದು ಕ್ರಮ ತಗೊತಾ ಇಲ್ಲ ಸರ್. ರೈತರ ಬಗ್ಗೆ ಯಾರು ಇದ್ರ ಬಗ್ಗೆ ನಮ್ಗೆ ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ಸರ್. ಈಗ ಇದು ಯಾರ ಒಡೆತನದಲ್ಲಿ ಐತಿ ಕಾರ್ಖಾನೆ? ಇವಾಗ ಅನಿಲಾಡು ಹೊಡ್ತಾನೆ ಇರೋದು, ಅದು ಅವ್ರಿಗೆ ಏನು ಲೀಸಿಗೆ ಕೊಟ್ಟಿದ್ದಾರಂತೆ ಸರ್. ಯಾರಿಗೆ ಲೀಸಿಗೆ ಕೊಟ್ಟಿದ್ದಾರೆ ಅದು ಯಾರಿಗಂತೂ ನನಗೆ ಗೊತ್ತಿಲ್ಲ ಸರ್. ಅದೇ ದೊಡ್ಡವರು ಯಾರಂತ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಲೀಸಿಗೆ ಕೊಟ್ಟಿದ್ದಾರಂತ ಗೊತ್ತಷ್ಟು ಸರ್. ಸರಿ, ಸುಮಾರು ಈಗ ಎಷ್ಟು ಎಕರೆ ಈಗ ಈ ರೀತಿ ಏನು ಕಪ್ಪು ಧೂಳು ಮುಚ್ಕೊಂಡಿದೆಯಲ್ಲ, ಈಗ ಇದು ವಿಷದ ಗಾಳಿ ಎಷ್ಟು ಎಕರೆಗೆ ಇದೇ ಥರ ಆಗಿದೆ ಈಗ ಸರ್? ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 40 ಎಕರೆ 30 ಎಕರೆಗೆ ಇದೇ ಥರ ಆಗ್ತದೆ ಸರ್. ಆ ಥರ ಜಾಸ್ತಿ ಆಗ್ತದೆ ನನಗೆ ಅಂಜಾದು ಹೇಳ್ತೇನೆ ಸರ್. ಇವಾಗ ಕನಿಷ್ಠ ಒಂದು 40 ಎಕರೆ ಮೇಲೆ ಇದೆ ಸರ್. ಅದೊಂದು 40 ಎಕರೆ ನಾನು ಅಂಜಾದು ಹೇಳ್ತೇನೆ ಸರ್. ಅದು ಎಷ್ಟು ಜಾಸ್ತಿ ಇರ್ಬೋದು ಸರ್. ಯಾವ್ಯಾವ ಬೆಳೆ ಹಾಕಿದ್ರಿ ಪ್ರೆಸೆಂಟ್ ಸರ್? ಇವಾಗ ನಾವು ತಿನ್ನೋ ಜೋಳ ಹಾಕಿದ್ದೀವಿ ಸರ್, ಮತ್ತು ತಿನ್ನೋ ತೊಗರಿ ಹಾಕಿದ್ದೀವಿ, ಆಮೇಲೆ ಹೆಸರು ಹಾಕಿದ್ದೀವಿ ಸರ್, ಆಮೇಲೆ ಎಳ್ಳು ಹಾಕಿದ್ದೀವಿ. ತುಂಬ ದೇವಸ್ಥಾನ ಹಾಕಿದ್ದೀವಿ ಸರ್. ಮತ್ತು ಯಾವ ನಾವು ಇದು ಮಾಡಿಲ್ಲ. ಇಷ್ಟರಲ್ಲಿ ಯಾವ ಬೆಳೆ ನಿಮ್ಗೆ ಕೈ ಹಿಡಿತಿ ಸರಿ? ಯಾವ ಬೆಳೆ ಹಿಡಿಯಲ್ಲ ಸರ್. ಇಷ್ಟು ನಷ್ಟ ಆಗ್ತದೆ ಸರ್. ಇನ್ನೇ ನಿಮ್ಮ ಕೊಂಡೋದ್ರೆ ಇಷ್ಟೆಲ್ಲ ನಷ್ಟ ಆಗ್ತದೆ ಸರ್. ಇದು ಯಾವ ಬೆಳೆ ಇಷ್ಟು ದೌರ್ಜನ್ಯ, ಇಷ್ಟು ದರ್ಪದಿಂದ ಕಾರ್ಖಾನೆ ನಡೆಸ್ತಾರಲ್ಲಿ, ಕಾರ್ಖಾನೆ ಉಲ್ಲಂಘನೆ ಮೀರಿ ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಇದಕ್ಕೆ ನೀವು ಯಾರಾದರೂ ಸಂಘ ಸಂಸ್ಥೆಗಳಿಂದ ಹೋರಾಟ ಪ್ರತಿಭಟನೆಗಳಂತ ಮತ್ತು ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಸರ್? ಯಾಕೆ ಮಾಡಂದ್ರೆ ರೈತರು ನಾವು ಯಾರಂತ ಹೋಗಲ್ಲ ಸರ್. ರೈತರು ಇವಾಗ ಯಜಮಾನ್ರು ಯಾರು ಬರಲ್ಲ ಸರ್, ರೈತರುಗಳು ಯಾರು ಬರಲ್ಲ ಸರ್. ಅದಕ್ಕೆ ಲಾಸ್ಟ್ ನಾನು ಅದು ಮೀರಿ ಬಂದಿದ್ದು ನಿಮ್ಮ ಮುಖ ಇವ್ರನ್ನ ನಮ್ಗೆ ಯಾವ್ದಾರು ನಮಗೆ ತಿಳ್ಕೊಬೇಕು, ಇದ್ರ ಬಗ್ಗೆ ಇದೇ ಕಡೆ ಮಾಡ್ಬೇಕಂತೇಳಿ ಈ ಥರ ನಿಮ್ಮ ಹತ್ರ ಕೋರಿಕೆ ಅಂತಿದ್ದೀನಿ ಸರ್. ನಿಮಗೆ ಕರೆಸಿದ್ದು ಮಾಡ್ತಾ ಇದ್ದೀವಿ ಸರ್. ಸಂತೋಷ. ಖಂಡಿತವಾಗ್ಲೂ ನಾವು ಕೂಡ ನಿಮ್ಮ ಬೆನ್ನಿಂದ ನಿಂತ್ಕೊಂಡು ನಿಮಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನೀವು ಪೊಲ್ಯೂಷನ್ ಬೋರ್ಡ್ಗೆ ಕೂಡ ಒಂದು ಕಾಗದ ಪತ್ರದ ಮೂಲಕ ನೀವು ಒಂದು ಚಳವಳಿ ಮಾಡ್ಬೋದಾಗಿತ್ತಲ್ಲ? ಅದೆಲ್ಲ ನಮಗೆ ಗೊತ್ತಿಲ್ಲ, ರೈತರಿಗೆ ಗೊತ್ತಿಲ್ಲ ಸರ್. ರೈತರು ಯಾಕಂದ್ರೆ ಇಂಥವೆಲ್ಲ ತಿಳ್ಕೊಳಕ್ಕೆ ಸರ್ ನಮಗೆ ಗೊತ್ತಿರೋದು ಇವರು ಅನಿಲಾರು ಸಾಬ್ರು ಅವರು ದೊಡ್ಡವರು ಸರ್. ಅವ್ರನ್ನ ಎದುರಕ್ಕೆ ಆಗಲ್ಲ ಅಂತೇಳಿ ಅವ್ರನ್ನ ಎದುರಕೊಂಡು ನೀವು ಯಾವುದೇ ಕೆಲಸಗಳನ್ನು ಮಾಡಿರಂತ ನಾವು ಕೂಡ ನಿಮಗೆ ಪ್ರಚೋದನೆ ಮಾಡ್ತಿಲ್ಲ. ನ್ಯಾಯಯುತವಾಗಿ ನಿಮಗೇನು ಒಂದು ಗೈಡ್ಲೈನ್ ಪ್ರಕಾರವಾಗಿ, ಒಂದು ಕಾರ್ಖಾನೆ ಗೈಡ್ಲೈನ್ ಪ್ರಕಾರವಾಗಿ ಆ ರೈತರಿಗೆ, ಸುತ್ತಮುತ್ತಿರ್ತಕ್ಕಂಥ ರೈತರಿಗೆ ಧೂಳಿನ ಪರಿಹಾರ ಕೊಡ್ಬೇಕಂತಕ್ಕಂಥದ್ದು, ಆಮೇಲೆ ಸುತ್ತಮುತ್ತ ಹಳ್ಳಿಗಳಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಬೇಕಂತಕ್ಕಂಥದ್ದಾಗಿರ್ಬೋದು. ಅದಾದ ನಂತರ ಇವರ ಒಂದು ಫ್ಯಾಕ್ಟ್ರಿಯ ಲಾಭಾಂಶದಲ್ಲಿ ಸುತ್ತಮುತ್ತಲಿನ ವಿಲೇಜ್ಗಳಿಗೆ ರೂರಲ್ ಡೆವಲಪ್ಮೆಂಟ್ ಮಾಡ್ಬೇಕಂತಕ್ಕಂಥದ್ದಾಗಿರ್ಬೋದು. ಅದಾದಮೇಲೆ ವಾರಕ್ಕೆ 1 ಸರಿ 2 ಸರಿ ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ನಡೆಸ್ಬೇಕಂತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಒಂದು ಕಾರ್ಖಾನೆ ನಿಯಮದಲ್ಲಿ ಇರ್ತವೆ. ಅವ್ಯಾವನ್ನು ಕೂಡ ಗಣನೆಗೆ ತಗೊಳ್ಳಾರ್ದಂಗೆ ಇವತ್ತು ಇವರೇನು ಬ್ರೇಕ್ ಮಾಡಿಬಿಟ್ಟು ಒಂದು ಕಾರ್ಖಾನೆಯನ್ನು ನಡೆಸ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿಷದ ಗಾಳಿ ತುಂಬ್ತಾ ಇದೆ. ಈ ಒಂದು ಬೆಳೆದಿರ್ತಕ್ಕಂಥ ತಿಂಗಳು ಬೆಳೆದಿರ್ತಕ್ಕಂಥ ಬೆಳೆಗಳ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಧೂಳು ತುಂಬಿದೆ ಅಂತಂದ್ರೆ ನೀವು ಪಕ್ಕದಲ್ಲಿ ಜೀವಿಸ್ತಕ್ಕಂಥ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗೆ ಇರ್ಬೋದು? ವಿಶೇಷ ಹೆಣ್ಮಕ್ಳಿಗೆ ಮಾತ್ರ ಗರ್ಭಕೋಶ ಭಾಳ ಇದಾಗಿದೆ ಸರ್. ಅಂದರೆ ಹೃದಯಾಘಾತ ಬರುತ್ತೆ ಈ ಧೂಳಿನಿಂದ, ಈ ವಿಷದ ಗಾಳಿಯಿಂದ. ಹೌದು ಸರ್. ಇದರಿಂದ ನಮ್ಮ ಊರಲ್ಲಿ ಕೂಡ ಇದು ನೈಟಲ್ಲಿ ಧೂಳ ಬರ್ತದೆ ಸರ್. ನೈಟಲ್ಲಿ ಬರ್ತದೆ. ಹೆಣ್ಮಕ್ಳಿಗೆ ಎಷ್ಟೋ ಸಲ ಸಿಜರಿಂಗ್ ಆಗೋದು, ಆಪ್ರೇಷನ್ ಇದಾಗೋದು, ಗರ್ಭಕೋಶ ಇದಾಗಿರೋದು, ಆಮೇಲೆ ಹೃದಯಾಘಾತ ಆಗೋದು, ಕೆಮ್ಮಿದ್ರು ಕೂಡ ಅದೇ ಬಂದು ಉಳೋದು. ನಾವು ಹೊಲ್ದಾಗ ಬರೋಂಗಿಲ್ಲ ಸರ್. ಸಾಕಷ್ಟು ಕೂಡ ಮನುಷ್ಯರಿಗೆ ಎಫೆಕ್ಟ್ ಕೂಡ ಆಗಿದೆ ಸರ್. ಇದು ವಿಶೇಷ ಅಂದರೆ ಮಹಿಳೆಯರಿಗೆ ಮಾತ್ರ ಭಾಳ ಎಫೆಕ್ಟ್ ಮಾತ್ರ ಆಗಿದೆ ಸರ್. ಇದು ನಿಮ್ಮ ಹೆಸರು? ರಾಮಚಂದ್ರ ಸರ್. ರಾಮಚಂದ್ರಪ್ಪ ಅಂತ ಯಾವ ಊರು? ತಾರಾನಗರ ಸರ್. ತಾರಾನಗರ. ಇಲ್ಲಿ ನಿಮ್ದು ಹೊಲ ಐತಾ? ಹ್ಞೂ ಸರ್. ನಮ್ದೇ ಸರ್. ಇದು ಸುಮಾರು 28 ಎಕರೆ ಐತೆ ಇದೆಲ್ಲ. ಮೊದಲು ಪರಿಹಾರ ಎಲ್ಲ ಕೊಡ್ತಿದ್ರು ಸರ್. ಈಗ ನಾವು ಏನೇ ಕೇಳೋಕೆ ಹೋದ್ರೆ ನಿಮ್ದು ಏನೈತೆ ಏನಿಲ್ಲ ಅಂತ ಹೇಳ್ತಾರೆ ಸರ್ ಅವರು. ಮೊದಲು ಕಾಲದವ್ರು ಇಲ್ಲ, ನಮ್ಮ ಲೆಟ್ರ್ ಐತೆ ಸರ್. ಮತ್ತು ಅವರು ಶಾಂತಮ್ಮ ಅವಾಗ ಏನೋ ಕೈ ಹಿಡಿದ್ರು, ಅವಾಗ ನಾವು ಅಂತ ಗೊತ್ತಿದ್ದಿಲ್ಲ. ಅವರು ಶಾಂತಮ್ಮ ಕಡ್ಡಿಲಿಂದ ನಮ್ಮ MP ಅವರಾಗಿರ್ತಕ್ಕಂಥ ಶಾಂತಮ್ಮ ಅವರು ಕೈ ಹಿಡಿದು ನಮ್ಮ ಊರಾಗ ಯಜಮಾನ್ರದ್ದು ದಡ್ಡಪ್ಪ ಅವರು ಕೈ ಹಿಡಿದ್ರು. ಇಷ್ಟು ನಿಮಗೆ ಲಾಸ್ ಆದತೆ ಇಲ್ಲ ಅಂತಂದು ಈಗ ರೈತರನ್ನೆಲ್ಲ ಕರ್ಕೊಂಡೋಗಿ ಪರಿಹಾರ ಕೊಡಿಸಿದ್ರು. ಅವಾಗ ಎಕರೆಗೆ 2,000 ಕೊಡ್ತಿದ್ರು. ಎಲ್ಲ ಇದು ಮಾಡಿದ್ವಿ ಸರ್. ಈಗ ಏನು ಅವಾಗ ಲೆಟ್ರ್ ತಗೊಂಡು ಹೋದಾಗ ಇದು ಯಾವ ಲೆಟ್ರು, ಏನು ಸಂಬಂಧ ಇಲ್ಲ ನಿಮಗೆ, ನಾವು ಏನು ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಅದ್ರ ಮೇಲೆ ಈಗ ಸುಮಾರು 10 ವರ್ಷ ಮೇಲೆ ಸರ್. ಈಗ
ಏನೋ ಕೇಳ್ಕೊಂಡ್ರೆ ಕೊಡೋದಿಲ್ಲ ಅಂತಾರೆ. ಈ ಧೂಳ ಸರ್ ದನ ಕಾರ್ಯ ಹೆಂಗೆ ತಿನ್ಬೇಕು ಇಲ್ಲೆಲ್ಲಿದ್ದ ನೋಡ್ರಿ ಸರ್. ಜನಗಳಷ್ಟೆಲ್ಲ ಜಾನುವಾರುಗಳ ಮೇಲೆ ಕೂಡ ಇದ್ರ ಮೇಲೆ ದೊಡ್ಡ ದುಷ್ಪರಿಣಾಮ ಬೀರ್ತದೆ. ಹ್ಞೂ ಸರ್, ಈಗ ಏನಿಲ್ಲ ಇದು ಮಾಡ್ತಾರೆ ಸರ್. ದರ ಬರ ರೈತರು ನಾವು ಏನು ಕೀಳಕಚ್ಚಿವಿ ಕಷ್ಟದಿಂದ ಈ ಧೂಳ ದನ ಕರ ನಮ್ಮ ಮಂಚ. ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಧೂಳ ಆಗ್ತದಲ್ಲ, ನೀವು ಅಟ್ಲೀಸ್ಟ್ ಇಲ್ಲಿನ ಸಂಡೂರು ತಾಲೂಕು ದಂಡಾಧಿಕಾರಿಗಳಿಗೆ ಆದ್ರೂ ನೀವು ಮನವಿ ಮಾಡ್ಬೋದಾಗಿತ್ತಲ್ಲ. ನಾವು ಮೊದಲು ಯಾರೇ ಪರಿಹಾರದಿಂದ ನಮ್ಮ ಯಜಮಾನರಿದ್ರು ಹೋಗ್ತಿದ್ವಿ ಸರ್. ಈಗ ನಾವು ಅವ್ರು ಯಾರಿಗೆ ಅಂತ ಹೋಗ್ಬೇಕು, ಈಗ ಏನನ್ನು ಕೇಳ್ಕೋದ್ರೆ ಯಾರು ಕರ್ಕೊಂಬರ್ತೀವಿ ಯಾರಿಲ್ಲ ಅಂದ್ರೆ ಈಗ ದೊಡ್ಡ ಮನುಷ್ಯರು ಅಂಬೋದು ಹೋಗ್ಬಿಟ್ರಿ. ಈಗ ನಾವು ಬರೀ ಹುಡುಗರದೀವಿ. ಏನನ್ನು ಕೇಳ್ಕೋದ್ರೆ ಮೊದಲು ಲೆಟ್ರ್ ತಗೊಂಡು ಹೋದ್ರು ಕೂಡ ನಾವು ಗಮನ ತಗೊಳ್ರಿ. ಈಗ ಏನು ಇದು ತಗೊಂಡು ಏನು ಹೋಗಿ ಮಾಡ್ತೀರಿ, ಏನು ಕೊಡ್ಬೇಕು, ದೌರ್ಜನ್ಯ ಮಾಡ್ತದೆ. ದೌರ್ಜನ್ಯ ಬೈತ್ ಸರ್. ಈಗ ಕಾರ್ಖಾನೆ ನಿಯಮವನ್ನು ಉಲ್ಲಂಘನೆ ಮಾಡಿ ದೌರ್ಜನ್ಯದಿಂದ ಕಾರ್ಖಾನೆ ನಡೆಸ್ತಕ್ಕಂಥದ್ದು, ಆಮೇಲೆ ವಿಷದ ಗಾಳಿಯನ್ನು ಬಿಡ್ತಕ್ಕಂಥದ್ದು ಅಲ್ಲದೆ ಮತ್ತೆ ನಿಮ್ಮಲ್ಲಿ ಕೂಡ ದೌರ್ಜನ್ಯ ಮಾಡ್ತಾರೆ ಸರ್. ಏನೈತೆ ಮತ್ತೆ ಶಾಲೆ ಹುಡುಗರಿಗೆ ನೌಕರಿ ಇಲ್ಲ ಸರ್. ಐಟಮ್ ಮಾಡಲು ಏನೋ ಮಾಡಲು ಸುತ್ತಮುತ್ತ ಕಾರ್ಖಾನೆಗಳಿಗೆ ಒಬ್ಬರಿಗೂ ಕೂಡ ನೌಕರಿ ಕೊಟ್ಟು ಒಬ್ರಿಗೆ ತಾಂಡೇ ಇಲ್ಲ ಸರ್. ನಮ್ಮ ಹೆಲ್ತ್ ಕ್ಯಾಂಪ್ಗಳನ್ನ ನಡೆಸಿಲ್ಲ, ಯಾರು ಏನು ನಡೆಸಿಲ್ಲ. ನಮ್ಮ ಸುತ್ತಮುತ್ತ ಇಲ್ಲಿ ಯಾವ್ದಾದ್ರು ಸರ್ ಯಾರು ತಾಂಡಿಲ್ಲ. ಬರೀ ಬೆವರವ್ರು ಅದ್ರ ನಾವು ಸುಮ್ಮನೆ ಇಟ್ಟಿಂಗಾಳಿ ಬೆಟ್ಟು ಮಾಡ್ತಾರಂತಾರೆ. ಇಟ್ಟಿಂಗಾಳಿ ಬೆಟ್ಟು ಮಾಡೋದ್ರು ಸರ್, ಮಾಡೋದವರು ಕಬ್ಬಿಣ ಕರ್ಕೊಂಡ ಗೋಲಿ ಅವರು ನಾವು ಏನನ್ನ ನಮ್ಮ ಊರಾಗ ಕೂಡ ಅಂದಾಗ ಸುತ್ತಮುತ್ತ ಹೊಲಗಳವ್ರು ಕೂಡ ಹೋದ್ರು ಕೂಡ ಅವ್ರು ನಿಮ್ದು ಏನೈತೆ ಎಲ್ಲ ಅಂತ ಹೋದ್ರು ಅಡ್ಡ ದುಡ್ಡಿಗೆ ಹೋಗಿ ತಾಂಡ್ರಿ ಸರ್. ನಮ್ಮ ಪರಿಹಾರ ಏನೈತೆ ಅವ್ರು ಕೊಟ್ರೆ ಸಾಕು ಸರ್. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ. ಇದೇ ಊರ ತಾರಾನಗರ. ನಾವು ಧೂಳದ ಪರಿಹಾರ ಕೂಡ ಕೇಳಕ್ ಹೋದ್ರೆ ಏನಂದ್ರ ಅವ್ರು ತಟ್ಟಿ ಕಟ್ಕೊಂಡು ಬಾಳೆ ಮಾಡ್ಬೇಕ, ಇಲ್ಲ ನಾವು ಅಂತವೆಲ್ಲ ನಡ್ಸೋದಲ್ಲ ಅಂತ ಅಂದ್ರೆ ನೀವೇ ಧೂಳನ್ನು ತಡೆ ಇಟ್ಕೊಳಕ ತಟ್ಟಿ ಕಟ್ಕೊಂಡು ಅವಲ ಮಾಡ್ಬೇಕು. ತಟ್ಟಿ ಕಟ್ಕೊಂಡು ಬಾಳೆ ಮಾಡಂತ ಹೇಳ್ಯಾರ ಅವರು. ಪದ್ರ ಕಟ್ಗ್ಯಾರಿ ಅಂತ ಅಂದ್ರ ಈ ಪಲ್ಯ ನೋಡ್ರಿ ಸರ್, ಹಿಂಗ ಈ ತರ ಇದ್ರೆ ಹೆಂಗೆ ಊಟ ಮಾಡೋದು ಬಡವರು? ಅಲ್ಲಮ್ಮ, ಈಗ ಈ ಧೂಳಿನಿಂದ ಏನ್ ಕರೆ ಧೂಳು ಏನ್ ಬರ್ತತಲ್ಲ, ಏನ್ ವಿಷದ ಗಾಳಿ ಅಂತಾರ ಇದಕ್ಕ, ಇದನ್ನ ಬರೇ ಉಸಿರಾಡಿದ್ರೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರ್ತದವ. ಅಂತದ್ರಲ್ಲಿ 24 ಗಂಟೆ ಸುತ್ತಮುತ್ತ ನೀವು ಹೊಲಗಳಲ್ಲಿ ಕೆಲಸ ಮಾಡ್ತಿರಲ್ಲ, ಇದರಿಂದ ನಿಮ್ಗೆ ಯಾವ್ಯಾವ ರೀತಿ ತೊಂದರೆಗಳಾಗಿದಾವೆ? ಯಾವ್ಯಾವ ರೀತಿ ತೊಂದರೆಗಳು ಅಂದ್ರೆ ನಾವು ಗಡ್ಡೆ ಆಗಿ ಮತ್ತೆ ಗರ್ಭ ಚೀಲ ಕೂಡ ಕೆಟ್ಟಾಗಿ ನಾವೆಲ್ಲ ಆಪರೇಷನ್ ಮಾಡ್ಸಿದ್ವಿ ಸರ್. ಈ ಬಡವ್ರ ರೀತಿನ ನಾವು ಯಾವ್ದ ಮಾಡಕ್ ಹೋದ್ರೆ ಈ ತರ ನಮ್ಗೆ ಆಗ್ತದೆ. ಕೆಮ್ಮು ದಮ್ಮ ಕ್ಯಾನ್ಸರ್ಗಳು, ಕ್ಯಾನ್ಸರ್ ಗಡ್ಡೆ ಬಂದು ನಾವು ಆಪರೇಷನ್ ಮಾಡಿಸಿದ್ದೀವಿ. ಸುಮಾರು ಎಷ್ಟು ಜನ ಆಗಿರ್ಬೋದು ನಿಮ್ಗೆ ಗೊತ್ತಿದ್ದಂಗೆ? ನಾವು ಸುಮಾರು ಏನಿಲ್ಲ ಅಂದ್ರೆ ಒಂದು 30-40 ಜನಕ್ಕೆ ಆಗ್ಯದ ಸರ್. 30-40 ಜನಕ್ಕೆ ಇದೇ ತರ ಗರ್ಭಕೋಶ ಆಪರೇಷನ್ಗಳಾಗಿರ್ತಕ್ಕಂಥ ಇದೇ ತರ ಆಗ್ಯದ ಸರ್. ಈಗ ನೀವು ಈ ಫ್ಯಾಕ್ಟ್ರಿಗೆ ಏನ್ ಕೇಳ್ಬೇಕಂತ ಹೊಂಟಿರಿ? ಏನ್ ಕೇಳ್ಬೇಕಂದ್ರೆ ನಮ್ ಧೂಳದ ಪರಿಹಾರ ಕೊಡ್ಬೇಕು, ಏನಾರ ನಮ್ದು ಆಧಾರ ಏನಾರ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡಕ್. ನಿಮ್ಮ ಹೆಸರು? ರಮೇಶ್ ಸರ್. ಯಾವರು? ತಾರಾನಗರ ಸರ್. ತಾರಾನಗರ. ಏನ್ ಸಮಸ್ಯೆ ನಿಮ್ದು ಇಲ್ಲಿ ಸರ್? ಇವಾಗ ನಮಗೇನು ಇವಾಗ ಇದು ಯಾಕಂದ್ರೆ ಇವಾಗ ದನ ಕರನು ತಿಂಬಕ ಆಗಲ್ಲ, ಮನುಷ್ಯರ ಸುತ್ತನೂ ಇವಾಗ ತಿಂಬ ಬೆಳೆನ ನಿಷ್ಠ ಮಾಡಕತ್ತಾರೆ. ಇವಾಗ ನಮಗೇನು ಬೇಕು, ಅವ್ರದ್ದು ಧೂಳದ್ದು ಕಮ್ಮಿ ಮಾಡಿ ನಮಗಿದೇನೈತೆ ಪರಿಹಾರ ಕೊಟ್ರೆ ಸಾಕು ಸರ್. ಅಂದ್ರೆ ಕಾರ್ಖಾನೆ ನಿಯಮದಂತೆ ಅವ್ರು ಕಾರ್ಖಾನೆ ನಡೆಸ್ಕೊಂಡು ಹೋಗ್ಲಿ, ನಮ್ಗೆ ಆಗಿರ್ತಕ್ಕಂಥ ಧೂಳಕ್ಕೆ ಏನ್ ನಷ್ಟ ಆಗೈತಲ್ಲ ಇದಕ್ಕೆ ಪರಿಹಾರ ಕೊಡ್ರಿ ಅಂತ ಕೇಳ್ತೀರಿ? ಹ್ಞೂ ಸರ್, ಅಷ್ಟೇ ನೋಡಿ ಸರ್, ಇನ್ನೇನು ಬೇರೆ ಇಲ್ಲ. ಈಗ ಅದನ್ನ ಕೇಳಿದ್ರೆ ಅವ್ರು ಏನಂದ್ರೆ ಈಗ ಅವ್ರು ನೋಡಿ ಸರ್, ಅವ್ರ ಆ ಮಟ್ಟಕ್ಕೆ ನಾವು ಅಲ್ಲಿಗೆ ಹೋಗಿ ಗೇಟಿನ ಹತ್ರ ಹೋದ್ರೆ ನಾಳೆ ನೋಡೋಣ ನಾಡ್ದು ನೋಡೋಣ ಬರೀ ಅದನ್ನೇ ಹೇಳ್ತಾರ. ನಮ್ಮ ಬಗ್ಗೆ ಅವರು ಒಂದು ಕ್ರಮ ತಗೊಳ್ರು, ಒಟ್ಟು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನ ಹೇಳಕತ್ತಾರೆ ಸರ್. ಇವತ್ತು ನಾಳೆ ಅದನ್ನ ಬಂದು ಒಬ್ರು ಯಾರು ಬಂದು ಅವರು ಎಂಪ್ಲಾಯ್ಸ್ ಬಂದು ಒಬ್ರು ನಮಗೆ ರಿಟರ್ನ್ ಮಾತು ಹೇಳ್ಬಲ್ರು. ಯಾವ್ದು ಟೋಟಲ್ ಎಷ್ಟು ಎಕರೆ ಐತಿ ಇಲ್ಲಿ ಸರ್? ಇಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 40 ಎಕರೆ ಐತಿ ಸರ್. ಈ ಕಾರ್ಖಾನೆಗೆ ಎಷ್ಟು ವರ್ಷ ಆಯ್ತು ಈಗ? ಇವಾಗ ಸರ್ ಇದು ಆಗಿ ಇವಾಗ ಕನಿಷ್ಠ ಒಂದು 30 ವರ್ಷ ಮೇಲೆ ಐತೆ ಸರ್. ಇದು 30 ವರ್ಷದಿಂದ ನಿಮ್ಗೆ ಯಾವುದೇ ರೀತಿಯಿಂದ ಪರಿಹಾರಗಳನ್ನು ಕೊಟ್ಟಿಲ್ಲ? ಮೊದಲು ಕೊಡ್ತಿದ್ರು ಸರ್. ಫಸ್ಟ್ ಸ್ಟಾರ್ಟಿಂಗ್ನಾಗ ಬಳ್ಳಾರಿ ಸೈಡ್ನವರು ಆಗ ಸ್ಟಾರ್ಟಿಂಗ್ನಾಗ ತಗೊಂಡಿದ್ರು ಸರ್. ಅವ್ರು ತಗೊಂಡಾಗ ಕೊಡ್ತಿದ್ರು, ಎಲ್ಲ ಪರಕತೆ ಹುಡ್ಸಿದ್ವಿ, ಎಲ್ಲ ಕೊಡ್ತಿದ್ರು ಸರ್. ಇವಾಗ ಅನಿಲ್ನಾಡು ಕಡೆಗೆ ಆದಾಗಲಿದ್ದ ಅವರು ಪರಿಹಾರ ನೋಡಂತರಿ ಕೊಟ್ಟರು ಸರ್. ಫಸ್ಟಿಗೆ ತಗೊಂಬ ಮುಂದಗಡೆ, ಆಮ್ಯಾಗ ನೋಡಂತರ್ಲಿದ್ದ ಬಿಟ್ಬಿಟ್ರು. ಅದನ್ನ ಕೇಳಕ್ ಹೋದ್ರೆ ನಿಮಗೆ ಬೇಕಾಗಿದ್ರೆ ಪದ್ರೆ ಕಟ್ಟಿಗೆರೆ, ನರಿಕೆ ಕಟ್ಟಿಗೆರೆ, ಅದರಂತೆ ಲಾಸ್ಟಿಗೆ ಒಬ್ಬ ನಮ್ಮ ಹೊಲದ ಹತ್ರನೇ ಕೆಡಬಡ ಬೈದಾಡಿಬಿಟ್ರು ಸರ್. ಬೈದ್ರ ಸುತ್ತನ ಹೋಲ್ಬಿಟ್ರು. ಅವ್ರದ್ದು ಅವ್ರಿಗೆ ಇರ್ತದೆ, ನಮ್ಗೆ ಇರ್ತದೆ ಅಂತೇಳಿ ನಾವು ದೊಡ್ಡರ ಹತ್ರ ಯಾಕೆ ವಾದ ಅಂತೇಳಿ ನಾವು ಸುಮ್ಮನೆ ನಾವೇ ಸರ್ಕೊಂಡಿದ್ದು ಸರ್. ಅದಾದಮೇಲೆ ಈಗ ಅನಿಲ್ ಲಾಡರ್ ಅವರು ಏನು ಮತ್ತೆ ಇದನ್ನು ಒಡೆತನ ಸ್ಟಾರ್ಟ್ ಮಾಡಿದ್ರಲ್ಲ, ಎಷ್ಟು ವರ್ಷ ಅವ್ರು ಪರಿಹಾರ ಕೊಟ್ಟರು ಸರ್? ಇವಾಗ ಅವರು ಅವರು ಸ್ಟಾರ್ಟ್ ಮಾಡಿದ ಮೇಲೆ 2 ವರ್ಷ ಕೊಟ್ಟರು ಸರ್ ಅಷ್ಟೇ. ಆಮೇಲೆ ಈ ಕಾರ್ಖಾನೆ ಏನು ನಡೆಸ್ತದಾರಲ್ಲ ಈಗ, ಈ ಒಂದು ಕರೆ ಧೂಳು ಏನು ಬರ್ತದಲ್ಲ, ಇದು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಸರ್? ಅದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ ಸರ್. ಯಾವುದು ಬೆಳಗ್ಗೆ ಮುಂಜಾನೆ 3 ಗಂಟೆ ಎಡಬಲ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಈ ಕರಿ ಧೂಳು ಬರ್ತಕ್ಕಂಥದನ್ನ ಸರ್. ಆಮಕ ನೈಟ್
ಸಾಯಂಕಾಲ 6 ಗಂಟೆ ಮೇಲೆ ಅದನ್ನ ಮಾಡ್ತಾರೆ ಸರ್. ಇವು ಜನಸಂಖ್ಯೆ ಬರೋ ಮುಂದಗಡೆ ಬಂದ್ ಮಾಡ್ತಾರೆ. ಹಗಲತ್ತಿರೋದಿಲ್ಲ. ಹಗಲತ್ತಿಲ್ಲ ಸರ್. ಹಗಲತ್ಲಿ ಮಾಮೂಲಿ ಟೈಮ್ ಬರೋದು ಬಿಡ್ತಾರೆ ಸರ್. ಕೆಂಪು ಧೂಳು ಬರ್ತದಲ್ಲ, ಕೆಂಪು ಧೂಳ ಬಿಡ್ತಾರೆ ಸರ್. ಕರೆ ಧೂಳ ಮಾತ್ರ ನೈಟೇ ರಾತ್ರಿ 3 ಗಂಟೆ ಸುಮಾರಿಗೆ ಬಿಡ್ತಾರೆ. 3 ಗಂಟೆ. ಎಷ್ಟು ಗಂಟೆಗೆ ಬಂದ್ ಮಾಡ್ತಾರೆ ಅದನ್ನು? ಅದು 3 ಗಂಟೆ ಮೇಲೆ ಬಿಟ್ರ ಮೇಲೆ ಸರ್ ಬೇಗ ಮುಂಜಾನೆ 5-5ವರೆಗೆ ಜನಸಂಖ್ಯೆ ಬರ್ತಾರಲ್ಲ ಸರ್. ಒಟ್ಟಾರೆಯಾಗಿ ನೀವು ಕಾರ್ಖಾನೆಗೆ ಏನ್ ಕೇಳಕೊಂಡ್ರಿ, ಈಗ ಪರಿಹಾರ ಕೊಡ್ಬೇಕು ನಮ್ಗೆ ಅಂತ ಕೇಳ್ತಿದ್ರಿ? ಅದೇ ಸರ್, ಇನ್ನೇನಿಲ್ಲ ನೋಡಿ ಸರ್. ಈ ಹಿಂದಿನವ್ರು ಎಷ್ಟು ಒಂದ್ ಎಕರೆಗೆ ಎಷ್ಟು ಪರಿಹಾರ ಕೊಡ್ತಿದ್ರು ಅವರು? ಸರ್ ಅದು ಎಕರೆಗೆ 2,000 ಕೊಡ್ತದೆ ಸರ್ ಆಗಿನ ಕಾಲಘಟ್ಟ. ಆಗಿನ ಕಾಲಕ್ಕೆ. ಈಗ ಎಷ್ಟು ಕೊಡ್ಬೇಕಂತ ನಿಮ್ಮ ಈ ನಷ್ಟಕ್ಕೆ ಎಷ್ಟು ಕಟ್ಬೇಕಂತ ಕೇಳ್ತೀರಿ ನೀವು? ನಮಗೆ ನೋಡಿ ಸರ್, ಅದು ಅವ್ರು ಬಂದು ಪರಿಹಾರ ಇಷ್ಟಂತ ಅವ್ರು ಬಾಯಿ ಹಾಕಿದ್ಮೇಲೆ ನಾವು ಅವ್ರಿಗೆ. ಈಗ ಇದಕ್ಕಿಂತ ಮುಂಚೆ ಒಬ್ರು ಮಾತಾಡಿದ್ರು, 1 ಎಕರೆ ನಮಗೆ ಕಡಿಮೆ ಅಂತಂದ್ರೆ 30,000 ರೂಪಾಯಿ ನಮಗೆ ಖರ್ಚು ಬರ್ತದೆ 1 ಎಕರೆ ನಾವು ಇಲ್ಲಿ ಕಲ್ಟಿವೇಶನ್ ಮಾಡಿ ಬೆಳೆ ತೆಗೆದು ಈ ಮಟ್ಟಕ್ಕೆ ನಿಲ್ಸಕ್ಕೆ. ಅದೇ ಈ ಮಟ್ಟದ ಬೆಳೆ ತೆಗಲಿಕ್ಕೆ ಎಕರೆಗೆ ಒಂದು 6,000 ಕೊಡ್ರಿ ಸರ್ ಸಾಕು. 1 ಎಕರೆಗೆ 6,000 ರೂಪಾಯಿ ಪರಿಹಾರ ಕೊಡ್ಬೇಕು ಅವ್ರು. ಹ್ಞೂ ಸರ್, 1 ಎಕರೆಗೆ 6,000ದಂತೆ ಅವರು ಸ್ವಲ್ಪ ನಮಗೆ ಸಾಲ್ವ್ ಮಾಡಿದ್ರೆ ಸಾಕು ಸರ್, ಅಷ್ಟೇ. ಒಳ್ಳೇದಂತ ಇತ್ತು ಸರ್. ನೀವು ನಡೆಸ್ರಿ ಆದ್ರೆ ರೈತರಿಗೆ, ಮಕ್ಕಳಿಗೆ, ಈ ಜನರಿಗೆ ಎತ್ತರದಲ್ಲಿ ಧೂಳು ಆಗುವಂತ ಒಂದು ವ್ಯವಸ್ಥೆನ ಮಾಡಿ. ಹೌದು, ಈಗ ಎತ್ತರದಾಗ ಹೋದ್ರೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಮ್ಮಿ ಆಗ್ತದೆ ಸರ್. ಊರಿನ ಸುತ್ತಮುತ್ತ ಇರ್ತಕ್ಕಂಥ ಊರುಗಳಿಗೆ ಕಮ್ಮಿ ಆಗುತ್ತೆ, ರೈತರಿಗೆ ಕಮ್ಮಿ ಆಗುತ್ತೆ. ಈಗ ಅದು ಬಿಟ್ಟು ನೀವು ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೊಂತ ಹೋದ್ರೆ ರೂಲ್ಸ್ ಬಿಟ್ಟು ಎಲ್ಲ ಬಿಟ್ಟು ಈಗ ನಾವು ರೈತರೆಲ್ಲ ಸಾಯ್ತಾ ಇದ್ದೀವಿ. ಅದಕ್ಕೆ ಪರಿಹಾರ ಏನ್ರಿ? ಅದಕ್ಕೋಸ್ಕರ ನಿಮ್ಮ ರೂಲ್ಸ್ ಪ್ರಕಾರ ನೀವು ಅದೇನು ಸರ್ಕಾರ ರೂಲ್ಸ್ ಕೊಟ್ಟಿರ್ತಾ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ರಿ. ನಾವೇನು ರೈತರೇನು ಅದಕ್ಕೆ ಅಡ್ಡ ಬರಲ್ರಿ. ಯಾರೋ ದುಡಿಮೆ ಅವ್ರಿ, ನಮ್ಮ ರೈತರ ದುಡಿಮೆ ನಮಗೆ, ನಿಮ್ಮ ದುಡಿಮೆ ನಿಮಗೆ, ಅದಕ್ಕೇನು ಅಡ್ಡ ಇಲ್ಲ. ಆದರೆ ನಮ್ಗೆ ಈ ಥರ ತೊಂದರೆ ಕೊಡಬೇಡಿ ಅಂತ ದಯವಿಟ್ಟು ಮನವಿ ಮಾಡ್ಕೋತೀವಿ ನಾವು. ಹೊಡೆದ್ರೆ ಧೂಳು ಎದ್ದೇಳ್ತದೆ. ದೊಡ್ಡದಿದೆ ಬೆರೀತಾ ಒಂದೆಲೆಗ 1 ಗ್ರಾಮ್ ಐತಿ. ಈ ನೀರು ಕಟ್ಟಕ್ಕೆ ಅಡ್ಡಾಡ್ತಾರಲ್ಲ ಹೊಲ್ದಾಗ, ಲಂಗ್ಸ್ ಹೋಗ್ಬಿಟ್ಟವ ಎಲ್ಲರೂ ರೈತರು. ಲಂಗ್ಸ್ ಹೋಗ್ಯಾವ. ಅಲ್ಲಿ ಉಳ್ಳಾಗಡ್ಡೆ ಅದ್ರಾಗ ತೋರಿಸಿದ್ರೆ ಅದು ಗರ್ಭಕೋಶ ಹೋಗ್ಯಾವ ಹೆಣ್ಮಕ್ಳು. ಪಾರ್ವತಮ್ಮ ರೀ. ಯಾವೂರು? ಗಂಗ್ಲಾಪುರ ರೀ. ಇಲ್ಲಿ ಎಷ್ಟು ಕೊಡ್ತಾರೆ ಕೂಲಿ? ಏನಿಲ್ರಿ, ಏನೋ 150 ಕೊಡ್ತಾರ ಅಷ್ಟೇ. 150 ರೂಪಾಯಿ. ಆಸ್ಪತ್ರೆಗೆ ಎಷ್ಟು ಇಡ್ಬೇಕು ಆಮೇಲೆ? ಅಯ್ಯೋ 2,000 3,000 ಹಿಂಗ್ ಹೋಗ್ತಾವ್ರಿ ಬಡನ್ ಹೋದ್ರ. ಎದಕ್ಕ? ಈ ಧೂಳು ಸಲುವಾಗಿ. ಯಾವ ಫ್ಯಾಕ್ಟ್ರಿ ಅಂತ ಧೂಳು ಬರ್ತದಮ್ಮ ನಿಮಗೆ ಇಲ್ಲಿ? ಇದು ಜೀವಜ್ಯೋತಿ ಐತಲ್ರಿ, ಅದು ಬರ್ತೈತಿ. ಬಾರಿ ಜೀವಜ್ಯೋತಿ ಬಾಳ ಐತ್ರಿ, ಬಾಳ ಧೂಳ. ಮನೆಗಳು ಮಾತ್ರ ನೋಡಂಗಿಲ್ಲ. ಸಣ್ಣ ಹುಡುಗರಿಗೆ ಬಾಳ ಕಪ್ಪ ಕಟ್ಟಿ ಬಾಳ ಇದಾಗೈತ್ರಿ. ಸಣ್ಣ ಹುಡುಗರಿಗೆ ಬಾಯಾಗೆಲ್ಲ ಒಕ್ಕೊಂಡು ಧೂಳಾಗ, ಮೂಗ್ನ್ಯಾಗ ಬಾಯಾಗ ಒಕ್ಕೊಂಡು ಎಲ್ಲ ಭಾಳ ಇದಾಗ್ಬಿಟ್ಟೈತ್ರಿ. ಕಪ್ಪ ಕಟ್ಕೊಂಡ್ಬಿಟ್ಟಾವ. ಏನೇನು ರೋಗಗಳು ಬಂದವ ನಿಮ್ಮೂರಾಗ? ಇದರಿ ಧೂಳದಿಂದಾನೇ. ಅದೇ ಧೂಳದಿಂದ ಯಾವ್ಯಾವ ರೋಗ ಕಾಣಿಸ್ಕೊಂಡು ನಿಮ್ಮೂರಾಗ ಜಾಸ್ತಿ? ಎಲ್ಲ ರೋಗಗಳು ಬಂದಾವ್ರಿ. ಈಗ ಹುಡುಗರು, ಸಣ್ಣ ಹುಡುಗರಿಗೆ ಎಲ್ಲ ರೋಗಗಳು ಬಂದಾವ. ಈಗ ಗರ್ಭಿಣಿ ಆಗೋರಿಗೆ ಅವರಿಗೆ ಭಾಳ ತೊಂದರೆ ಆಗೈತಿ. ಎಲ್ಲ ಪಾಪಗಳೆಲ್ಲ ಒಳಗೆಲ್ಲ ಧೂಳಕ್ಕಾಗಿ ಕೊಳೆತು ಬಿಡ್ತೈತೆ ಒಳಗೆ. ಕ್ಯಾನ್ಸರು, ಆಮೇಲೆ ಗಂಟ್ಲು ರೋಗಗಳು ಎಲ್ಲ ಇವೆಲ್ಲ ಬಂದಾವ್ರಿ. ಗರ್ಭಕೋಶ ಆಪ್ರೇಷನ್ ಭಾಳ ಮಾಡ್ಕೊಂಡಾರ್ರಿ. ಅದೇ ಜಾಸ್ತಿ ಆಗೈತ್ರಿ ಕರೆ ಧೂಳದಿಂದ. ಕರೆ ಧೂಳದಿಂದ ಹಂಗೆ ಆಗೈತ್ರಿ. ಇವಾಗ ಆಗರಿಗೆ ಕೂಡ ಭಾಳ ತೊಂದರೆ ಆಗೈತ್ರಿ. ನಿಮ್ಮ ಹೆಸರು? ಗೌಶಿದೆ ಸರ್. ಗೌಶಿದಪ್ಪ. ಯಾವೂರು? ತಾರಾನಗರ ಸರ್. ತಾರಾನಗರ. ಎಷ್ಟು ಎಕರೆ ಐತಿ ಹೊಲ ನಿಮ್ದು? ನಮ್ದು ಟೋಟಲ್ ನಮ್ಮ ದಡ ನಮ್ಮದು ಒಂದು 21 ಎಕರೆ ಸರ್. 21 ಎಕರೆ ಐತೆ. 21 ಎಕರೆನ ಬಿತ್ತೀರಾ? ಹಾಕಿವಿ ಸರ್. ನಮ್ದು ಆ ಕಡೆ ನಮ್ಮ ಅಕ್ಕನವ್ರದ್ದು ಐತೆ, ನಮ್ಮ ಮಾವನವ್ರದ್ದು ಐತೆ. ಎಲ್ಲ ಟೋಟ್ಲಿ ಒಂದು 30 ಎಕರೆ ಮಾಡಿ ಸರ್. ಡಸ್ಟಿಗೆ ನಮ್ಮ ತಮ್ಮನವರು ನಾವು ಅಪ್ಪನವ್ರು ಮಾಡೋದು ಬಿಟ್ಬಿಟ್ರಿ. ನಾವೇ ಮಾಡ್ಕೊತೀವಿ ಮಕ್ಕಿ ಸರ್. ಅದು ಯಾವಾಗ ಬರೀ ಇದೇ ಧೂಳ ಸರ್ ನಮ್ದು. ಯಾವಾಗ ಸಾಯಂಕಾಲ ಬರೋದು ಬರೀ ನಾವು ಬೆಳಗ್ಗೆ ಮೈ ತಗೊಂಬಂದ್ರೆ ಸಾಯಂಕಾಲ ಮತ್ತೆ ಕರಕ್ ಸರ್. ಮೈಯೆಲ್ಲ ಧೂಳ, ಎತ್ತುಗಳು ಧೂಳ. ಇದೇನು ಇದು? ಇದ್ರದ್ದು ಧೂಳ? ಇದರಿಂದ ಸರ್ ಧೂಳ. ಡಸ್ಟ್ ಇದೆ, ಎತ್ತುಗಳು ಹಾಲು ಮೈ ಕರ್ಗ. ಊರಾಗ
ನೋಡಿದ್ರೆ ಅಪ್ಪಟ್ಟು ಒಮ್ಮಂಗಲ ಸರ್ ಜನ ಏನು ಇಷ್ಟು ಪ್ರಕಾರ ಏನು ಮಾಡೋಕ್ಕಾಗಲ್ಲ ಮತ್ತೆ ಅಷ್ಟು ದೊಡ್ಡವ್ರು ನಾವು ಅವ್ರ ತಂಡಕ್ಕೆ ಹೋಗೋಕ್ಕಾಗಲ್ಲ ಏನು ಮಾಡ್ಕೊಂತಾರೆ ಸರ್ ಅವರು ಬರೀ ಯಾವಾಗ ಕೇಳಿ ಇದೇ ಬಗ್ಗೆ ಸರ್ ಅವರು ಮೊದಲು ರಾಮಚಂದ್ರ ಇದ್ದ ಅವ್ರ ಕಡೆಗೆ ಅವಾಗ ನಾವು ಅವ್ರಲ್ಲಿದ್ದು ನಮ್ಮ ದಡಪ್ಪನವ್ರು ಹೋಗಿ ಕೇಳ್ಕೊಂಡ್ರು ಕೊಡ್ತಾರೆ ಸರ್ ಅವರು ಯಾಕಂದ್ರೆ 2,000 ಕೊಟ್ಕೊಂಡು ಆಮೇಲೆ ಮರಕ್ಕೆ 1,000 ಕೂಡ ಕೊಡ್ತಾರೆ ಸರ್ ಯಾವಾಗ ಅವ್ರು ಬಿಡಿಸಿಬಿಟ್ರು ಅದಕ್ಕೆ ಬಿಟ್ಬಿಟ್ಟು ಸರ್ ಏನು ಮಾಡ್ಕ್ಯಾರ ಸರ್ ಯಾವಾಗ ಕೇಳಿ ಇದೇ ಬಗ್ಗೆ ನಾವು ಹೋದ್ರೆ ಈಗ ನಮ್ಮ ಕೈಲಿ ಸಣ್ಣ ಅವ್ರ ಕೈ ಓಸನಕ್ಕೆ ಆಗೋದಲ್ಲ ನೋಡಿ ಸರ್ ಮರ ನೋಡು ಮರ ನೋಡು ಮೊದಲು ಎಲ್ಲ ಕಾಪಾಡಿಸೋರಿ ಯಾವಾಗ ಡಸ್ಟ್ ಧೂಳ ಆಯ್ತು ಮರಗಳು ಕೂಡ ಬೆಳಿತಾ ಇಲ್ವಾ? ಹೌದು ಸರ್ ಯಾವುದಿಲ್ಲ ಸರ್ ಆ ಧೂಳ ಬರ್ತಕ್ಕೆಲ್ಲ ಕಾಯಿ ಮೈಕಲ್ ಉದುರಿ ಸರ್ ಸ್ವಲ್ಪ ಮರ ನೋಡ್ರಿ ಸರ್ ಅದು ಮರ ನೋಡ್ರು ಹುಂಚೆ ಮರ ನೋಡ್ರು ಯಾವ ಮರ ಪಟ್ಟ ಕಾಪಲ್ಲ ಸರ್ ಮೊದಲು ಎಲ್ಲ ಕಾಯ್ತಿತ್ತು ಕಾಪಿರೋದು ಹೋಗ್ಲಿ ಅದು ಮರ ಇಂಥ ಮರ ಅಂತ ಕೂಡ ಗುರ್ತು ಸಿಗ್ತಾ ಇಲ್ಲ ಗುರ್ತಿಡಕ್ಕಾಗಲ್ಲ ಸರ್ ಅಷ್ಟು ಮಟ್ಟಕ್ಕೆ ಕರಗಾಗಿದಾವೆ. ಹೌದು ಸರ್ ಧೂಳ ಮರ ಹುಂಚೆ ಮರ ಯಾವ ಗುರ್ತಿಡಕ್ಕಾಗಲ್ಲ ಸರ್ ಆ ಪರಿ ಧೂಳ ಆಗ್ಬಿಡ ಸರ್ ಏನಕ್ಕೆ ಹೇಳಿದ್ರೆ ಮೊನ್ನೆ ಈಗ ವಾರದಿಂದ ಅವ್ರು ಕೇಳಿ ಸರ್ ನಮ್ಮ ಮಳೆಯ ನಮ್ಮ ಮಕ್ಕಳೆಲ್ಲ ಹೋಗಿ ಇಲ್ಲಪ್ಪ GM ಅವ್ರು ಬಂದು ಕೇಳ್ಕೊಂಡ್ರೆ ಮತ್ತೆ ಕೇಳಿದ್ರೆ ಇಲ್ಲಪ್ಪ ಅವ್ರು ಬೀಜ ಅದಾರ ಬರೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ ಸರ್.